ಈಗ ದೇವಸ್ಥಾನದ ಅಧ್ಯಕ್ಷರು ಬಾಬು ಹೆಗ್ಡೆ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ವಿಜಯ್ ಅವರು ಈಗಷ್ಟೇ ಹೊರಟರು ಅಂತ ನಾವು ಗಮನಿಸ್ತಾ ಇದ್ವಿ ದೇವಸ್ಥಾನದಿಂದ. ಸರಿ ಸರಿ. ಸೊ ಇವತ್ತಿನ ಒಟ್ಟಾರೆ ವ್ಯವಸ್ಥೆಗಳು ಹೇಗಾಗಿತ್ತು? ಅವರು ಭೇಟಿ ಕೊಟ್ಟ ಸಂದರ್ಭ ಏನೆಲ್ಲ ವಿಶೇಷ ಪೂಜೆಗಳು? ಭೇಟಿ ಕೊಟ್ಟ ಸಂದರ್ಭದಲ್ಲಿ ಭದ್ರತೆ ದೃಷ್ಟಿಯಿಂದ ನಾವು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಓಕೆ. ಅವರು ದೇವಸ್ಥಾನಕ್ಕೆ ಬಂದು ಕೇವಲ ಒಂದು 20 ನಿಮಿಷ ಮಾತ್ರ ದೇವಸ್ಥಾನದಲ್ಲಿದ್ರು. ಒಂದು ಪೂಜೆಯನ್ನು ಮುಗಿಸಿ ಹೋಗಿದ್ದಾರೆ. ಅದರೊಟ್ಟಿಗೆ 1 kg 600 ಗ್ರಾಮ್ಸ್ ಒಂದು ಬೆಳ್ಳಿ ಖಡ್ಗವನ್ನು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿ ಹೋಗಿದ್ದಾರೆ. ಓಕೆ, 1 kg 600 ಗ್ರಾಮ್ನ ಬೆಳ್ಳಿ ಖಡ್ಗ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಹೌದು ಹೌದು. ಅಂದ್ರೆ ಅಂದ್ಕೊಂಡಿದ್ರ ಅವ್ರದ್ದೇನಾದ್ರು ಹರಕೆ ಇತ್ತ? ಆ ಬಗ್ಗೆ ಏನಾದ್ರು ಹೇಳಿದ್ರಾ? ಅದನ್ನ ಅವ್ರ ಹತ್ರ ಕೇಳ್ಬೇಕು, ನಮ್ಮ ಹತ್ರ ಕೇಳಿದ್ರೆ ಆಯ್ತು. ಓಕೆ. ಏನ್ ವಿಶೇಷ ಪೂಜೆ ಆಯ್ತು ಇವತ್ತು ಅವ್ರು ಭೇಟಿ ಕೊಟ್ಟ ಸಂದರ್ಭ? ಏನಿಲ್ಲ, ಬಂದ ಎಲ್ರು ಪೂಜೆ ಮಾಡಿದಾಗ ಅವರು ಒಂದು ಪೂಜೆ ಮಾಡಿದ್ರು ಅಷ್ಟೇ. ಓಕೆ. ಆಯ್ತು. ಸಂಕಲ್ಪ ಮಾಡಿದ್ದು ಮತ್ತೆ ಕೈಗೆ ಸಂಕಲ್ಪ ಏನು ಮಾಡಲಿಲ್ಲ, ನೇರ ದೇವಸ್ಥಾನಕ್ಕೆ ಬಂದು ಗರ್ಭಗುಡಿ ಎದುರು ನಿಂತು ಪೂಜೆ ಮಾಡಿದೆ ಅಷ್ಟೇ. ಆಯ್ತಾಯ್ತು. ಬಾಬು ಹೆಗ್ಡೆ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಕೇಳ್ತಾ ಇದೆ ಸರ್. ಸುಮಾರು ಎಷ್ಟು ಸಮಯ ವಿಜಯ್ ಅವರು ದೇವಸ್ಥಾನದಲ್ಲಿದ್ರು? ಏನ್ ವಿಶೇಷ ಪೂಜೆ ಆಯ್ತು ಸರ್ ಅವ್ರು ಭೇಟಿ ಕೊಟ್ಟಾಗ? 20 ನಿಮಿಷ ಇದ್ರು ಅಷ್ಟೇ. ಓಕೆ. ಕೈಗೆ ದಾರ ಕಟ್ಟಿದ್ರು, ಅವ್ರಿಗೆ ಸಂಕಲ್ಪ ಮಾಡಿ ರಕ್ಷಾ ದಾರವನ್ನ ಕಟ್ಟಿಸ್ಕೊಂಡ್ರು ವಿಜಯ್ ಅವರು ಪ್ರಧಾನ ಅರ್ಚಕರ ಕೈಲಿ. ಸರಿ, ಸಂಕಲ್ಪ ಮತ್ತೆ ಈ ರಕ್ಷಾ ದಾರದ ಅದರ ಮಹತ್ವ ಮತ್ತೆ ವಿಶೇಷತೆ ಏನು ತಿಳಿಸ್ಬೋದಾ? ಏನು ಸರ್, ಸಾರ್ವಜನಿಕರು ಬರುವಾಗ ತರ್ತಾರೆ ದಾರವನ್ನು, ದೇವರಿಗೆ ಅರ್ಪಿಸಿ ಪುನಃ ವಾಪಸ್ ಇಟ್ಕೊಂಡು ಅವ್ರವ್ರ ಕೈ ಕಟ್ಕೊಂಡು ಹೋಗ್ತಾರೆ. ಆಲ್ ರೈಟ್ ಸರ್, ಥ್ಯಾಂಕ್ ಯು TV9 ಜೊತೆ ಮಾತಾಡಿದ್ದಕ್ಕೆ. ಸೊ ಇದು ಬಾಬು ಹೆಗ್ಡೆ ಅವರು, ದೇವಸ್ಥಾನದ ಅಧ್ಯಕ್ಷರು. ಅವರು ಹೇಳಿದ ಹಾಗೆ ಈಗ ವಿಜಯ್ ಅವರು ದೇವಿಗೆ 1 kg 600 ಗ್ರಾಮ್ ಬೆಳ್ಳಿಯ ಖಡ್ಗವನ್ನು ಅರ್ಪಿಸಿದ್ದಾರೆ. ಅವರದ್ದು ಹರಕೆ ಇತ್ತೋ ಏನೋ ಆ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನು ಹೇಳಿದರು. ಈ ರೀತಿಯಾಗಿ ಈ ಹಿಂದೆ MJR ಅವರು ಭೇಟಿ ಕೊಟ್ಟಿದ್ದಾಗಲೂ ಕೂಡ ಚಿನ್ನದ ಖಡ್ಗವನ್ನು ಅರ್ಪಿಸಿದ್ದಿದೆ. ಮತ್ತು ಜಯಲಲಿತಾ ಅವರು ಭೇಟಿ ಕೊಟ್ಟಿದ್ದಾಗಲೂ ಸಾಕಷ್ಟು ಆಭರಣಗಳು, ಈ ಥರ ಪ್ರಮುಖ ಕಾಣಿಕೆಗಳನ್ನು ಕೊಟ್ಟಿದ್ದಿದೆ. ಇವತ್ತು ವಿಜಯ್ ಭೇಟಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಬೆಳ್ಳಿ ಖಡ್ಗವನ್ನು ದೇವಿಗೆ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ.